ಗೃಹಲಕ್ಷ್ಮಿಯರೇ, ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿದೆಯಾ ಅಥವಾ ಇನ್ನೂ ಬರಲಿಲ್ಲ ಅಂತ ಟೆನ್ಷನ್ ಆಗಿದ್ದೀರಾ? ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಕೆಲವರಿಗೆ ಹಣ ಆಲ್ರೆಡಿ ಜಮೆ ಆಗ್ತಿದೆ, ಕೆಲವರಿಗೆ ಪೆಂಡಿಂಗ್ ಆಗಿದೆ. ನಿಮ್ಮದು ಯಾವ ಸ್ಥಿತಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೇನೆ, ಹಾಗೂ ನಿಮಗೆ ಯಾವತ್ತೂ ಬರುತ್ತೆ. ಅದಷ್ಟೇ ಅಲ್ಲದೆ ಒಂದು ಲಿಸ್ಟ್ ಕೂಡ ಇದೆ, ಎಲ್ಲವನ್ನು ಕೂಡ ಲೈವ್ ಪ್ರೂಫ್ ಜೊತೆಗೆ ಅಪ್ಡೇಟ್ ಮಾಡ್ತೇನೆ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಮತ್ತು 31ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತಹ ಅಪ್ಡೇಟ್ ವಿಡಿಯೋ ಇದಾಗಿರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಆದಷ್ಟು ನೀವು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ಈ ಒಂದು ವಿಡಿಯೋ ಕೇವಲ 4 ರಿಂದ 5 ನಿಮಿಷ ವಿಡಿಯೋ ಅಷ್ಟೇ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನಲ್ವಾ, ಎಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಮತ್ತು ಅಪ್ಡೇಟ್ ಅನ್ನು ಕೊಡೋಕ್ಕಿಂತ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಇಲ್ಲಿ ಯಾವುದೇ ರೀತಿ ರಾಂಗ್ ಇನ್ಫಾರ್ಮೇಷನ್ ಆಗಲಿ ನಾವು ಯಾವತ್ತೂ ಕೂಡ ಕೊಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡ್ಬೋದು ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾನೆ. ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆ. ಮನೆಯ ಮುಖ್ಯ ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಬರುತ್ತೆ. ಈಗಾಗಲೇ ಲಕ್ಷಾಂತರ ಮಹಿಳೆಯರಿಗೆ ಹಣ ಬಂದಿದೆ. ಹಲವು ಕಂತುಗಳು ಸಕ್ಸಸ್ಫುಲಿ ರಿಲೀಸ್ ಆಗಿದ್ದಾವೆ. ಇವಾಗ ಬನ್ನಿ ಇವತ್ತಿನ ಅಪ್ಡೇಟ್ ಬಗ್ಗೆ ತಿಳಿಸ್ತಾನೆ. 30ನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ ಇದಾಗಿರುತ್ತೆ. ವೀಕ್ಷಕರೇ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಇವತ್ತಿನ ಪ್ರಮುಖ ವಿಷಯ ಏನಂತಂದರೆ, ಗೃಹಲಕ್ಷ್ಮಿ 30ನೇ ಕಂತು ಹಣ ಅಪ್ಡೇಟ್ ಇದಾಗಿರುತ್ತೆ. ಇತ್ತೀಚಿನ ಮಾಹಿತಿ ಪ್ರಕಾರ ಮೇ 2026ರಲ್ಲಿ ಪೇಮೆಂಟ್ ಪ್ರೊಸೆಸ್ ನಡೆಯುತ್ತಿದೆ. ಈಗಿನ ಸ್ಥಿತಿ ನೋಡೋದಾದರೆ ಕೆಲವು ಜಿಲ್ಲೆಗಳಲ್ಲಿ ಹಣ ಜಮೆ ಆಗ್ತಾ ಇದೆ, ಕೆಲವು ಕಡೆ ಇನ್ನೂ ಪೆಂಡಿಂಗ್ ಇದೆ. ಸ್ನೇಹಿತರೆ, ಹಾಗಾದರೆ ಯಾರಿಗೆ ಮೊದಲು ಬರುತ್ತೆ ನೋಡಿ? ಸಾಮಾನ್ಯವಾಗಿ DBT ಆಕ್ಟಿವ್ ಇದ್ದವರಿಗೆ ಹಾಗೂ ಆಧಾರ್ ಲಿಂಕ್ ಕರೆಕ್ಟ್ ಇದ್ದವರಿಗೆ, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದ್ದವರಿಗೆ ಇವರಿಗೆ ಮೊದಲು ಹಣ ಬರುತ್ತೆ. ಮತ್ತು ಡಿಲೇ ಯಾಕೆ ಆಗುತ್ತೆ, ಯಾರಿಗೆ ಸ್ವಲ್ಪ ತಡವಾಗಿ ಬರುತ್ತೆ ಅಂತಂದರೆ ಆಧಾರ್ ಮಿಸ್ ಮ್ಯಾಚ್ ಇದ್ದವರಿಗೆ ಮತ್ತು ಬ್ಯಾಂಕ್ ಇನ್ಆಕ್ಟಿವ್ ಆಗಿದ್ದವರಿಗೆ ಮತ್ತು NPCI ಮ್ಯಾಪಿಂಗ್ ಇಶ್ಯೂ ಇದ್ದವರಿಗೆ ಹಾಗೂ ಟೆಕ್ನಿಕಲ್ ಡಿಲೇ ಇದ್ದವರಿಗೆ ಹಣ ಲೇಟಾಗಿ ಬರುತ್ತೆ. ಹಣ ಬಂದಿದೆಯಾ ಅಥವಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತಂದರೆ, ತುಂಬ ಜನ ಕೇಳ್ತಾರೆ, ನನ್ನ 2,000 ರೂಪಾಯಿ ಬಂದಿದೆನಾ, ಹೇಗೆ ಗೊತ್ತಾಗಬೇಕು ಅಂತ. ಈಗ ಸ್ಟೆಪ್ ವೈಸ್ ಸ್ಟೆಪ್ ಹೇಳ್ತೇನೆ ನೋಡಿ. ಮೊದಲನೆಯದಾಗಿ ಬ್ಯಾಂಕ್ SMS ಬರುತ್ತೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿದೆನಾ ಇಲ್ವಾ ಅಂತ ಚೆಕ್ ಮಾಡಿ. DBT ಕ್ರೆಡಿಟ್ 2,000 ರೂಪಾಯಿ ಅಂತ ಮೆಸೇಜ್ ಬಂದಿದ್ರೆ ಹಣ ಬಂದಿದೆ ಅಂತ ಅರ್ಥ. ಎರಡನೆಯದಾಗಿ ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿ, ಅಪ್ಡೇಟ್ ಮಾಡಿಸಿ, ಎಂಟ್ರಿ ಚೆಕ್ ಮಾಡ್ತಾರೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೂರನೆಯದಾಗಿ DBT ಸ್ಟೇಟಸನ್ನು ಚೆಕ್ ಮಾಡಬಹುದು ಸೇವಾ ಸಿಂಧು ಪೋರ್ಟಲ್ನಲ್ಲಿ, ಅಥವಾ DBT ಕರ್ನಾಟಕ ಸೈಟ್ ಓಪನ್ ಮಾಡಿ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಆಧಾರ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಪೇಮೆಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡಬಹುದಾಗಿರುತ್ತೆ ಈ ಒಂದು DBT ಕರ್ನಾಟಕ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ. ಮತ್ತು ಕೆಲವೊಮ್ಮೆ ಮೆಸೇಜ್ ಬರೋದಿಲ್ಲ, ಅದರಿಂದ ಡೈರೆಕ್ಟ್ ಬ್ಯಾಂಕ್ ಚೆಕ್ ಮಾಡೋದು ಬೆಟರ್. ಸ್ನೇಹಿತರೆ ನೋಡಿ, ನಿಮಗೆ 3 ರೀತಿಯ ಸ್ಟೇಟಸ್ ಕಾಣಬಹುದು. ಮೊದಲನೆಯದಾಗಿ ಸಕ್ಸಸ್ ಅಂತ ಬಂದರೆ ಸ್ಟೇಟಸಲ್ಲಿ ಹಣ ಅಕೌಂಟ್ಗೆ ಬಂದಿದೆ ಅಂತ ಅರ್ಥ, ನೀವು ವಿತ್ಡ್ರಾ ಮಾಡಬಹುದು ಅಂತ ಅರ್ಥ. ಪೆಂಡಿಂಗ್ ಅಂತ ಇದ್ದರೆ ಇನ್ನೂ ಪ್ರೊಸೆಸ್ ನಡೆಯುತ್ತಿದೆ, ವೇಟ್ ಮಾಡಬೇಕು, ಹಣ ಬರುತ್ತೆ ಅಂತ ಅರ್ಥ. ನಿಮಗೇನಾದರೂ ಫೇಲ್ಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಅರ್ಥ, ಪ್ರಾಬ್ಲಮ್ ಇದೆ ಅಂತ ಅರ್ಥ. ಫೇಲ್ಡ್ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೇನೆ, ಕೊನೆವರೆಗೂ ಕೂಡ ನೋಡಿ. ನೀವು ಮಾಡಬೇಕಾದ ಸ್ಟೆಪ್ಸ್ ಏನಂತಂದರೆ, ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಚೆಕ್ ಮಾಡಿ, ಆಧಾರ್ ಲಿಂಕ್ ಕರೆಕ್ಟ್ ಇದೆಯಾ ವೆರಿಫೈ ಮಾಡಿ, ಸೇವಾ ಸಿಂಧು ಸೆಂಟರ್ಗೆ ಹೋಗಿ ಇಲ್ಲಿ ಕಂಪ್ಲೇಂಟನ್ನು ನೀವು ರಿಜಿಸ್ಟರ್ ಮಾಡ್ಬೋದು. 90% ಕೇಸಸ್ನಲ್ಲಿ ಸಾಲ್ವ್ ಆಗುತ್ತೆ. ನೋಡಿ ಸ್ನೇಹಿತರೆ, ಒಂದು ಮುಖ್ಯ ವಿಷಯ ಏನಂತಂದರೆ, ಎಲ್ಲ ಜನರಿಗೆ ಒಂದೇ ದಿನ ಹಣ ಬರೋದಿಲ್ಲ. ಗೌರ್ನಮೆಂಟ್ ಫೇಸ್ ವೈಸ್ ರಿಲೀಸ್ ಮಾಡುತ್ತೆ, ಡಿಸ್ಟ್ರಿಕ್ಟ್ ವೈಸ್ ಪೇಮೆಂಟ್ ಮಾಡುತ್ತೆ. ಆದ್ದರಿಂದ ನಿಮಗೆ ಲೇಟ್ ಆಗಬಹುದು, ಟೆನ್ಷನ್ ಬೇಡ ಸ್ನೇಹಿತರೆ. ನೋಡಿ, ಫೇಕ್ ಕಾಲ್ಸ್ ಬರುತ್ತಿವೆ, 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ನೆವರ್ ನಿಮ್ಮ ಒಂದು OTPಯನ್ನು ಶೇರ್ ಮಾಡಬೇಡಿ, ಬ್ಯಾಂಕ್ ಡೀಟೇಲ್ಸನ್ನು ಅವರಿಗೆ ಕಳಿಸ್ಬೇಡಿ. ಇದು ಸ್ಕ್ಯಾಮ್ ಆಗಿರಬಹುದು. ಹಾಗಾಗಿ ಯಾರೊಂದಿಗೂ ಕೂಡ OTPಯನ್ನು ಶೇರ್ ಮಾಡಬೇಡಿ ವೀಕ್ಷಕರೇ. ನೋಡಿ, ನಿಮಗೆ ಹಣ ಬಂದಿದೆಯಾ, ಕಾಮೆಂಟ್ನಲ್ಲಿ ಎಸ್ ಅಥವಾ ನೋ ಅಂತ ಹಾಕಿ. ಹಣ ಬಂದಿತ್ತು ಅಂತಂದರೆ ಎಸ್ ಅಂತ ಹಾಕಿ, ಬಂದಿಲ್ಲ ಅಂತ ನೋ ಅಂತ ಬರೆಯಿರಿ. ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ ಕೂಡ ಹಾಕಿ ಕೆಳಗಡೆ, ನಾನು ರಿಪ್ಲೈ ಕೊಡ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡನ ನೋಡಿ. ಕೊನೆಯದಾಗಿ ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ. ಏನಂತಂದರೆ 31ನೇ ಕಂತಿನ ಹಣದ ಬಗ್ಗೆ. ಏನಂತಂದರೆ 31 ಹಾಗೂ 30 ಅಂದರೆ
30ನೇ ಕಂತಿನ 2,000 ರೂಪಾಯಿ ಹಣ, 31ನೇ ಕಂತಿನ 2,000 ರೂಪಾಯಿ ಹಣ, ಇವು ಎರಡೂ ಸೇರಿಬಿಟ್ಟು ಟೋಟಲ್ ಆಗಿ 4,000 ರೂಪಾಯಿ ಹಣ ಒಂದೇ ಬಾರಿಗೆ ಬರುತ್ತೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರು. ನೋಡಿ, ಇಲ್ಲ ಸ್ನೇಹಿತರೆ, ಇವು ಬೇರೆ ಬೇರೆ ರೀತಿಯಾಗಿ ನಿಮಗೆ ಹಣ ಬರ್ತವೆ. ಮೊದಲಿಗೆ 30ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗಬೇಕು. ನಂತರ ನಿಮಗೆ 31ನೇ ಕಂತಿನ ಹಣ ಜಮೆ ಆಗುತ್ತೆ. ಇದೊಂದು ರೂಲ್ಸ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ಅಪ್ ಟು 3 ಪೆಂಡಿಂಗ್ ಕಂತು, ಅಂದರೆ 3 ಕಂತುಗಳವರೆಗೂ ಹಣ ಬಂದಿಲ್ಲ ಅಂತಂದರೆ ಗಾಬರಿಗೊಳಗಾಗಬೇಡಿ. ನಿಮ್ಮ ಒಂದು ಸ್ಟೇಟಸ್ ಎಲ್ಲವೂ ಕೂಡ ಸರಿ ಇರಬಹುದು, ಆದರೆ ನಾವು ಹಣ ಹಾಕಿಲ್ಲ ಅಂತ ಹೇಳುತ್ತೆ. ನೋಡಿ, ನಿಮ್ಗೇನಾದರೂ ಪೆಂಡಿಂಗ್ ಬರೋಬ್ಬರಿ 3 ಕಂತುಗಳ ಹಣ ಇನ್ನೂ ಬಂದಿಲ್ಲ ಅಂತಂದರೆ ದಯವಿಟ್ಟು ನಿಮಗೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಖಂಡಿತ ನಿಮಗೆ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ, ಟೆನ್ಷನ್ ಬೇಡ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಎಲ್ಲ ಇನ್ಫಾರ್ಮೇಷನನ್ನು ಹೇಳಿದ್ದೇನೆ. ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.